ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಒಂದು 90,000 ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. 1 ಲಕ್ಷಕ್ಕೆ ಆಗುತ್ತೆ. ಓಕೆ, 1,10,000 ಹೇಳ್ತಾ ಇರೋದು. ಒಂದು 1,05,000 ಆಗುತ್ತೆ. 4,05,000 ಆಗುತ್ತೆ. 4,05,000 ಪೆಟ್ರೋಲ್ ವೇರಿಯಂಟ್. ಓಕೆ, ಪೆಟ್ರೋಲ್ ವೇರಿಯಂಟ್, ಅದು ಕೂಡ ಸಿಯಾಜು. ಕಿಲೋಮೀಟರ್ ಬಂದ್ಬಿಟ್ಟು 56,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಹೇಳ್ತಾ ಇರೋದು. ನಮ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ. ಬಂದ್ಬಿಟ್ಟು 2,05,000 ಹೇಳ್ತಾ ಇರೋದು. ಒಂದು 1,90,000 ಮಾಡ್ಕೊಡೋಣ. ಒಂದು 5,75,000 ಫೈನಲ್ ಮಾಡ್ಕೊಡೋಣ. 575 2 ಲಕ್ಷ ಹೇಳ್ತಾ ಇರೋದು. ಒಂದು 1,95,000 ಆಗುತ್ತೆ. 260 ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. 2,60,000 ಬಂದ್ಬಿಟ್ಟು 5,25,000 ಹೇಳ್ತಾ ಇರೋದು. ಒಂದು 5,10,000 ಮಾಡ್ಕೊಡೋಣ. 5,10,000. ಓಕೆ, ಅದು ಕೂಡ ಡೀಸೆಲ್ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್. 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಓಕೆ, 4,35,000 ಹೇಳ್ತಾ ಇರೋದು. ಒಂದು 4,20,000 ಮಾಡ್ಕೊಡೋಣ. ಡೀಸೆಲ್ ವೇರಿಯಂಟ್. ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಹೇಳ್ತಾ ಇರೋದು. ಒಂದು 1,90,000 ಫೈನಲ್ ಮಾಡ್ಕೊಡೋಣ. ಪೆಟ್ರೋಲ್ ಮತ್ತೆ LPG ಇದೆ. ಓಕೆ, LPG ಹೋಲೋಗ್ರಾಮ್ ಕೂಡ ಸೊ ನೀವು ನೋಡ್ತಾ ಇರ್ಬೋದು. ಅಂದರೆ 5,25,000 ಹೇಳ್ತಾ ಇರೋದು. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು 4,85,000 ಫೈನಲ್ ಆಗುತ್ತೆ. ಇದು ಬಂದ್ಬಿಟ್ಟು 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಒಂದು 7,75,000 ಹೇಳ್ತಾ ಇರೋದು. ಒಂದು 7,55,000 ಫೈನಲ್ ಮಾಡ್ಕೊಡೋಣ. ಫಸ್ಟ್ ಗಾಡಿ ರೆನಾಲ್ಟ್ ಅವ್ರದ್ದು ಡೀಟೇಲ್ ಹೇಳಿ ಸರ್. ಸರ್, ರೆನಾಲ್ಟ್ ಕೈಗಾರು 23 ಮಾಡಲು ಬರೀ 15,000 ಓಡಿದೆ. 15,000 ಓಡಿದೆ. ಸೆಕೆಂಡ್ ಓನರ್ ಆಗಿರುತ್ತೆ. ಪ್ರೈಸ್ ಬಂದ್ಬಿಟ್ಟು 5,25,000 ಹೇಳ್ತಾ ಇರೋದು. ಓಕೆ, ಒಂದು 5 ಲಕ್ಷಕ್ಕೆ ಮಾಡ್ಕೊಡೋಣ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 4,90,000 ಫೈನಲ್ ಮಾಡ್ಕೊಡೋಣ. 4,90,000ಗೆ. ಹಾಂ ಸರ್, ಲೋನು ಕೂಡ ಆಗುತ್ತೆ. 23 ಮಾಡಲು ಬರೀ 15,000 ಓಡಿದೆ. ಓಕೆ, ಯಾವ್ದು ಡೀಸೆಲ್ ಇರುತ್ತೆ? ಡೀಸೆಲ್ ಅಂತ ಹೇಳಿ. ಹಾಂ ಸರ್, ಪೆಟ್ರೋಲ್ ಇದ್ರೆ ಇದು ಪೆಟ್ರೋಲ್ ವೆಹಿಕಲ್ ಸರ್. ನಿಮಗೆ ಇದು ಪೆಟ್ರೋಲ್ ಇದು. ಓಕೆ. ಓಕೆ, ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಸರ್ ಪೆಟ್ರೋಲ್ ಡೀಸೆಲ್ ತಿಳಿಸ್ಕೊಡಿ ಅಂತ. ಯಾವುದೇ ಡೀಸೆಲ್ ಗಾಡಿಗಳಿರುತ್ತೆ ಅದನ್ನೆಲ್ಲ ಕೂಡ ತಿಳಿಸ್ಕೊಡ್ತೀವಿ. ಒಂದು ವೇಳೆ ನಾವು ಹೇಳಿಲ್ಲ ಅಂದರೆ ಅದು ಬಂದು ಪೆಟ್ರೋಲ್ ವೇರಿಯಂಟ್ ಇರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ ನೀವು 16-17+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. 18-20 ಬರುತ್ತೆ ಸರ್. ಓಕೆ, ನಿಮಗೆ ಲೋನ್ ಅಂತ ಹೇಳಿದ್ರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಮಾಡೆಲ್ ವೆಹಿಕಲ್ಸ್ ನೋಡ್ತಾ ಇದ್ದೀರಾ, ಅದು ಕೂಡ ಕಡಿಮೆ ಓಡಿರೋಂಥ ಗಾಡಿ ಬೇಕು ಅಂದ್ರೆ ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಸರ್, ಕ್ವಿಡ್. ಸರ್, ಕ್ವಿಡ್ 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ 25,000 ಓಡಿದೆ. 25,000. ಪ್ರೈಸ್ ಬಂದ್ಬಿಟ್ಟು 3,10,000 ಹೇಳ್ತಿರೋದು. ಒಂದು 2,95,000 ಮಾಡ್ಕೊಡೋಣ. 2,95,000ಗೆ ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ. ನಿಮ್ಗೆ ಒಂದು 2 ಲಕ್ಷ ತನಕ ಲೋನ್ ಕೂಡ ಸಿಗುತ್ತೆ ಈ ವೆಹಿಕಲ್ಗೆ. 2 ಲಕ್ಷದವರೆಗೂ ಕೂಡ ಲೋನ್ ಸಿಗುತ್ತೆ. ಅಲೋವಿಲ್ಸ್, ಏರ್ ಬ್ಯಾಗು, ABS ಇವೆಲ್ಲನೂ ಕೂಡ RXT ವೇರಿಯಂಟ್. RXT ವೇರಿಯಂಟ್. ಓಕೆ, ನೆಕ್ಸ್ಟ್ ವ್ಯಾಗನರ್ ಡಿಯೋ. ಸರ್, ವ್ಯಾಗನರ್ ಬಂದ್ಬಿಟ್ಟು 2009 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ವೆಲ್ ಮೇಂಟೈನ್ ಇದೆ ಸರ್. ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಹೇಳ್ತಿರೋದು. ಒಂದು 1,90,000 ಫೈನಲ್ ಮಾಡ್ಕೊಡೋಣ. ಪೆಟ್ರೋಲ್ ಮತ್ತೆ LPG ಇದೆ. ಓಕೆ, LPG ಹೋಲೋಗ್ರಾಮ್ ಕೂಡ ಸೊ ನೀವು ನೋಡ್ತಾ ಇರ್ಬೋದು. ಅಂದರೆ ಇದು ಬಂದು ನಿಮಗೆ ಶೋರೂಮ್ ಇಂದಾನೆ ಬರುವಂಥದ್ದು. ಅದೇ ಡಿಯೋ ಆಗಿದೆ. ಫ್ರೆಶ್ FC ಆಗಿದೆ. 29 ತನಕ FC ಕೂಡ ಇದೆ. 29ವರೆಗೂ ಕೂಡ FC ಇರುತ್ತೆ. ಓಕೆ, ವ್ಯಾಗನರ್ ಡಿಯೋ ಯಾರಾದರೂ ಹುಡುಕ್ತಾ ಇದ್ರೆ ಪೆಟ್ರೋಲ್ ಪ್ಲಸ್ LPG ಗಾಡಿ, ಸೊ ಅದು ಕೂಡ ಅವೈಲಬಿಲಿಟಿ ಇರುತ್ತೆ. ಬಲೆನೋ ಸರ್, ಬಲೆನೋ ಬಂದ್ಬಿಟ್ಟು ಡೀಸೆಲ್ ವೇರಿಯಂಟು. 2018 ಮಾಡಲು ಸೆಕೆಂಡ್ ಓನರ್, 17 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 17 ಮಾಡಲು ಆಲ್ಫಾ ಫುಲ್ ಟಾಪ್ ಅಂಡ್ ವೆಹಿಕಲ್, ಪುಷ್ ಬಟನ್ ಆಗಿರುತ್ತೆ. ಪ್ರೈಸ್ ಬಂದ್ಬಿಟ್ಟು 5,25,000 ಹೇಳ್ತಿರೋದು. ಒಂದು 5,10,000 ಮಾಡ್ಕೊಡೋಣ. 5,10,000. ಓಕೆ, ಅದು ಕೂಡ ಡೀಸೆಲ್ ವೇರಿಯಂಟು, ಫುಲ್ಲಿ ಟಾಪ್ ಎಂಡು, ಅಲೋವಿಲ್ಸು, ಪುಷ್ ಸ್ಟಾರ್ಟ್ ಬಟನ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟು ಪ್ರತಿಯೊಂದು ಕೂಡ ಬರುವಂಥದ್ದು. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, ಆರಾಮಾಗಿ 20ಕ್ಕಿಂತ ಹೆಚ್ಚು ಅಂದರೆ 20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸರ್, ಇದು ಬಂದ್ಬಿಟ್ಟು WRV ಡೀಸೆಲ್ ವೇರಿಯಂಟು, S ವೇರಿಯಂಟ್ ಆಗಿರುತ್ತೆ. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು 5,25,000 ಹೇಳ್ತಾ ಇರೋದು. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು 4,85,000 ಫೈನಲ್ ಆಗುತ್ತೆ. 4,85,000ಗೆ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟು ಅಂದರೆ ID.Tech ಇಂಜಿನ್ ಜೊತೆ ಬರುವಂಥದ್ದು. ಮೈಲೇಜ್ ಎಲ್ಲ ನಿಮಗೆ ಗೊತ್ತು, 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟಿದೆ ಸರ್ ಇವತ್ತು ನೆಕ್ಸ್ಟ್ ಕಾರ್ಸಲ್ಲಿ? ಸರ್, ನೆಕ್ಸ್ಟ್ ಕಾರ್ಸಲ್ಲಿ ಇವಾಗ ಒಂದು 80 ವೆಹಿಕಲ್ಸ್ ಇದೆ ಸರ್. 80 ವೆಹಿಕಲ್ಸ್. ಬೇರೆ ವೆಹಿಕಲ್ ಯಾವ್ದಾರ ಬೇಕಂದ್ರೆ ತರಿಸ್ಕೊಡೋಣ. ನಮ್ಮ ಮೊಬೈಲ್ ನಂಬರ್ ಹಾಕಿರ್ತೀವಿ, ಅದು ಕಾಲ್ ಮಾಡಿದ್ರೆ ನಿಮ್ಗೆ ಯಾವ ವೆಹಿಕಲ್ ಬೇಕು ಎಲ್ಲ ಅಪ್ಡೇಟ್ ಕೊಡ್ತೀವಿ ಸರ್. ಅಡ್ರೆಸ್ ಎಲ್ಲಿ ಬರಬೇಕಾಗುತ್ತೆ? ಅಡ್ರೆಸ್ ಬಂದ್ಬಿಟ್ಟು ನಾಗರಬಾವಿ ನಮ್ಮೂರು ತಿಂಡಿ ಹೋಟೆಲ್ ಇದೆ. ನಮ್ಮೂರು ತಿಂಡಿ ಹೋಟೆಲ್ ಎದುರುಗಡೆ ಅಂಡರ್ ಪಾಸ್ ಆಗಿದ ತಕ್ಷಣ ರೈಟ್ ಸೈಡಲ್ಲಿ ಇದೆ ಸರ್. ಓಕೆ, ಇವಾಗ ನೀವು ಹೇಳಿದ್ರಿ ಮಾಡೆಲ್ ವೆಹಿಕಲ್ಸ್ಗೆಲ್ಲ ಲೋನ್ ಆಗುತ್ತೆ ಅಂತ. ಯಾವ ಮಾಡೆಲಿಂದ? 2013 ಮೇಲೆ ಸಿವಿಲ್ ಚೆನ್ನಾಗಿದ್ರೆ ಯಾವ ವೆಹಿಕಲ್ಗೆ ಬೇಕಾದ್ರೂ ಲೋನ್ ಮಾಡ್ಕೊಡೋಣ. ಓಕೆ ಸರ್. ನೆಕ್ಸ್ಟ್ ಸರ್, XUV. ಸರ್, XUV W8 ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಓಕೆ, ಪ್ರೈಸ್ ಬಂದ್ಬಿಟ್ಟು 6,95,000 ಹೇಳ್ತಿರೋದು. ಒಂದು 6,75,000 ಫೈನಲ್ ಮಾಡ್ಕೊಡೋಣ. 6,75,000ಗೆ 6,75,000ಗೆ XUV 500 ಕೂಡ ಸಿಗುತ್ತೆ. W8. ಓಕೆ, W8 ಅಂದರೆ ಟಾಪ್ ಎಂಡ್. ಸೊ ಬೇಕಂದ್ರೆ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಸರ್, ಲಾರ್ಜಿ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ, ಇದು ಟಾಪ್ ಎಂಡ್ RX Z ವೇರಿಯಂಟ್. ಪ್ರೈಸ್ ಬಂದ್ಬಿಟ್ಟು 4,75,000 ಹೇಳ್ತಿರೋದು. ಒಂದು 4,40,000 ಫೈನಲ್ ಮಾಡ್ಕೊಡೋಣ. 4,40,000ಗೆ. ಇದು ಕೂಡ ಡೀಸೆಲ್ ಅಲ್ವಾ? ಡೀಸೆಲ್ ವೇರಿಯಂಟ್ ಸರ್. ಎದುರುಗಡೆ ಕುತ್ಕೊಂಡ್ರೆ ಯಾವುದೇ ವೆಹಿಕಲ್ ಆದ್ರೂ ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ವಿಸಿಟ್ ಮಾಡಿ ನೆಕ್ಸ್ಟ್ ಕಾರು ನಾಗರಬಾವಿ.
ವ್ಯವಹಾರ ಅಂತ ಹೇಳಿದ್ಮೇಲೆ ಸೊ ಇವರೊಂದು ಪ್ರೈಸ್ ಹೇಳಿರ್ತಾರೆ, ಇವ್ರದ್ದೊಂದು ಕೊಟೇಶನ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ನೀವು ಬಂದು ತೊಗೊಳ್ಳೋಂಥವ್ರು ನಿಮ್ಮ ಬೆಲೆ ಏನಿರುತ್ತೆ ಸೊ ಅದನ್ನು ನೀವು ಮಾತಾಡಬೇಕಾಗತ್ತೆ. ಚೌಕಾಸಿ ಅನ್ನೋದು ಇದ್ದೇ ಇರುತ್ತೆ, ವ್ಯವಹಾರ ಆದಮೇಲೆ ಚೌಕಾಸಿ ಆಗಲೇಬೇಕು. ಸೊ ಆದಾಗ ಒಂದು ಬೆಸ್ಟ್ ಪ್ರೈಸ್ಗೆ ನಿಮಗೆ ಕಾರ್ಗಳು ಕೂಡ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಸರ್ ಡಸ್ಟರು. ಸರ್ ಡಸ್ಟರ್ ಬಂದ್ಬಿಟ್ಟು 85 PS 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಓಕೆ 4,35,000 ಹೇಳ್ತಿರೋದು. ಒಂದು 4,20,000 ಮಾಡ್ಕೊಡೋಣ ಡೀಸೆಲ್ ವೇರಿಯಂಟ್. 20,000ಕ್ಕೆ 85 PS ವೆಹಿಕಲ್ ಆಗಿರುತ್ತೆ. ಅಂದರೆ ಮೈಲೇಜ್ ಅಂತ ಹೇಳಿದ್ರೆ 18-20+ ನೀವು ಇದರಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಪವರ್ ಬೇಕಂದ್ರೆ ನಿಮಗೆ 110 PS ಕೂಡ ಬರುತ್ತೆ. ಅದರಲ್ಲಿ ನಿಮಗೆ ಪವರ್ ಇರುತ್ತೆ, ಮೈಲೇಜ್ ಇರೋದಿಲ್ಲ. ಇದ್ರಲ್ಲಿ ಬಂದು ಮೈಲೇಜ್ ಬರುತ್ತೆ. ನೆಕ್ಸ್ಟ್ ಇದು ಮತ್ತೊಂದು 110 PS. ಇದು ಕೂಡ 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಓಕೆ 4,35 ಹೇಳ್ತಾ ಇರೋದು. 4,25 ಫೈನಲ್ ಆಗುತ್ತೆ. 4,25 ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ 110 PS ಫುಲ್ ಪವರ್ 6 ಗೇರ್ ಬ್ಯಾಗ್ 6 ಬರುತ್ತೆ. ಓಕೆ 6 ಸ್ಪೀಡು. ಓಕೆ ನೆಕ್ಸ್ಟ್ ಸರ್. ಸರ್ ಅದು ಬಂದ್ಬಿಟ್ಟು ಶಿಫ್ಟು ಹಾಂ 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. VXI ವೇರಿಯಂಟು. ಒಂದು 4,500 ಹೇಳ್ತಾ ಇರೋದು. ಒಂದು 4,40,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ 4,40,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್. ಪೆಟ್ರೋಲ್ ವೇರಿಯಂಟು ಆದರೂ ಕೂಡ ನೀವು ಆರಾಮಾಗಿ 17-18 ಮೈಲೇಜು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬೇಕು ಅನ್ನೋರು ಯಾರಾದರೂ ಸ್ವಿಫ್ಟ್ ಬೇಕು ಸರ್, ನಮಗೆ ಬೇರೆ ಗಾಡಿನೇ ಬೇಕು ಅನ್ನೋ ಬೇಡ ಸರ್ ಅನ್ನೋರಿಗೆ ಸ್ವಿಫ್ಟು ಕೂಡ ಇರುತ್ತೆ. ಇಷ್ಟು ಮಾತ್ರ ಅಲ್ಲ, ನೀವೇನಾದರೂ ಲೋ ಬಜೆಟ್ ವೆಹಿಕಲ್ಸ್ ನೋಡ್ತಾ ಇದ್ದರೆ ಔಟ್ಸೈಡು ಕೂಡ ಇರುತ್ತೆ. ಬಟ್ ಈಗ ನಾವು ಫಸ್ಟ್ ಏನು ಮಾಡ್ತಾ ಇದೀವಿ, ಮಾಡಲ್ ವೆಹಿಕಲ್ಸಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಬೇಕು ಅನ್ನೋರು ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟು ಮತ್ತೊಂದು ಬಲನ, ಅದು ಕೂಡ ಆಲ್ಫಾ 2017 ಮಾಡಲು ಸೆಕೆಂಡ್ ಓನರು. ಪುಷ್ ಬಟನ್ ಸ್ಟಾರ್ಟ್, ಫುಲ್ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಓಕೆ ಪ್ರೈಸ್ ಬಂದ್ಬಿಟ್ಟು 5,25,000 ಹೇಳ್ತಾರೆ. ಒಂದು 5,10,000 ಆಗುತ್ತೆ. 5,10ಕ್ಕೆ 17 ಮಾಡಲು ಸೆಕೆಂಡ್ ಓನರು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಆದರೂ ಕೂಡ 18+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲೋವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಪುಷ್ ಸ್ಟಾರ್ಟ್ ಬಟನ್, ಬ್ಯಾಕ್ ವೈಫರ್, ಡಿಫಾಗರ್ ಇವೆಲ್ಲನೂ ಕೂಡ ಕಾಮನ್ ಫೀಚರ್ ಆಗಿರುತ್ತೆ. ಸರ್ ಸೆಲೆರಿಯೋ 2022 ಮಾಡಲು ಸಿಂಗಲ್ ಓನರ್. ZXI ವೇರಿಯಂಟ್ ಫುಲ್ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಇದ್ರ ಕೋಟಿಂಗ್ ಬಂದ್ಬಿಟ್ಟು 4,25,000 ಹೇಳ್ತಿರೋದು. ಒಂದು 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ. 4 ಲಕ್ಷಕ್ಕೆ 22 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ ಅದು ಕೂಡ ಮಾಡೆಲ್ ವೆಹಿಕಲ್ಸ್ ಬೇಕು. ವೇರಿಯಂಟ್ ಆಗ ಒಂದು ವೇಳೆ ನೀವೇನಾದ್ರೂ 7 ಸೀಟರ್ ನೋಡ್ತಾ ಇದ್ರೆ ಮಾರುತಿ ಸುಜುಕಿ ಎರ್ಟಿಗಾ ಕೂಡ ಇರುತ್ತೆ. ಅದು ಕೂಡ ZA ಅಂದರೆ ಇದು ಕೂಡ ನಿಮಗೆ ಟಾಪ್ ಆ್ಯಂಡ್ ಬ್ಯಾಕ್ ಆಫ್ ಡಿಫಾಗರ್, ಅಲೋವಿಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲನೂ ಕೂಡ ಬರುವಂಥದ್ದು. ಮೈಲೇಜ್ ನಿಮಗೆ ಗೊತ್ತು 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಇದು ಸರ್ ಇದು ಬಂದ್ಬಿಟ್ಟು 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಒಂದು 7,75,000 ಹೇಳ್ತಿರೋದು. ಒಂದು 7,55,000ಕ್ಕೆ ಫೈನಲ್ ಮಾಡ್ಕೊಳ್ಳೋಣ. 7,55ಕ್ಕೆ. ಹಾಂ ಸರ್ ಡೀಸೆಲ್ ವೇರಿಯಂಟು. ಡೀಸೆಲ್ ವೇರಿಯಂಟು. ಒಂದು ವೇಳೆ ನಿಮಗೆ 7 ಸೀಟರ್ ಬೇಡ ಸರ್, ಬಟ್ ನನಗೆ ಒಳ್ಳೆ ವೆಹಿಕಲ್ ಬೇಕು, ಮಾರುತಿ ಸುಜುಕಿಲೇ ಬೇಕು ಅನ್ನೋರಿಗೆ ಬ್ರೆಜಾ ಕೂಡ ಇರುತ್ತೆ. ಡೀಟೇಲ್ ಸರ್. ಸರ್ ಇದು ಡೀಸೆಲ್ ವೇರಿಯಂಟೇನೆ. 16 ಮಾಡಲು ಸೆಕೆಂಡ್ ಓನರು. ಓಕೆ ಪ್ರೈಸ್ ಬಂದ್ಬಿಟ್ಟು ಒಂದು 6 ಲಕ್ಷ ಹೇಳ್ತಾ ಇರೋದು. ಒಂದು 5,75,000ಕ್ಕೆ ಫೈನಲ್ ಮಾಡ್ಕೊಡೋಣ. 575ಗೆ. ಓಕೆ 5,75,000 ಡೀಸೆಲ್ ವೇರಿಯಂಟು. ಒಳ್ಳೆ 20+ ಮೈಲೇಜ್ ಕೂಡ ಬರುತ್ತೆ. 18-20. ಓಕೆ ಸ್ವಿಫ್ಟ್ ಪೆಟ್ರೋಲ್ ಇದು. ಸರ್ ಸ್ವಿಫ್ಟ್ ಬಂದ್ಬಿಟ್ಟು ಡೆಕಾ ವೇರಿಯಂಟು. 16-17 ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. ಒಂದು 4,25,000 ಹೇಳ್ತಾ ಇರೋದು. ಒಂದು 4,10,000ಕ್ಕೆ ಮಾಡ್ಕೊಡೋಣ. 16-17 ಮಾಡಲು ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. ಡೆಕಾ ವೇರಿಯಂಟು ಲಿಮಿಟೆಡ್ ಎಡಿಷನ್. ಫುಲ್ ಮ್ಯಾಗ್ವಿಲ್ ಗಿಗ್ವಿಲ್ ಒಳ್ಳೆ ಸೀಟ್ ಕವರ್ ಕೂಡ ಹಾಕಿದ್ದಾರೆ. ಬನ್ನಿ ಎದುರುಗಡೆ ಕೂತ್ಕೊಂಡ್ರೆ ಪ್ರೈಸಲ್ಲಿ ಕೂಡ ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಓಕೆ ಇದರಲ್ಲಿ ನಿಮಗೆ ಸ್ಕರ್ಟಿಂಗ್ ಆಗಿರ್ಬೋದು ಮತ್ತು ಸೀಟ್ ಕವರ್ ಇವೆಲ್ಲನೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಬೇರೆ ವೆಹಿಕಲ್ಗಿಂತ. ಈ ಸ್ವಿಫ್ಟ್ ಸರ್. ಸರ್ ಇದು ಬಂದ್ಬಿಟ್ಟು ZXI ಪೆಟ್ರೋಲ್ ವೇರಿಯಂಟು. 15 ಮಾಡಲು ಸೆಕೆಂಡ್ ಓನರ್. ಫುಲ್ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್. ಪ್ರೈಸ್ ಬಂದ್ಬಿಟ್ಟು 5 ಲಕ್ಷ ಹೇಳ್ತಾ ಇರೋದು. ಒಂದು 4,75,000ಕ್ಕೆ ಫೈನಲ್ ಮಾಡ್ಕೊಡೋಣ. 475 4,75,000ಕ್ಕೆ ಪೆಟ್ರೋಲ್ ವೇರಿಯಂಟ್. ಅಲೋವಿಲ್ಸು, ಏರ್ ಬ್ಯಾಗ್, ABS ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಸಿಯಾಜು. ಸರ್ ಸಿಯಾಜ್ ಬಂದ್ಬಿಟ್ಟು ZXI ಪ್ಲಸ್. ಇದು ಬಂದ್ಬಿಟ್ಟು 15 ಮಾಡಲು ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. ಪ್ರೈಸ್ ಬಂದ್ಬಿಟ್ಟು 4,20,000 ಹೇಳ್ತಾ ಇರೋದು. 4,05,000ಕ್ಕೆ ಆಗುತ್ತೆ. 4,05,000ಕ್ಕೆ ಪೆಟ್ರೋಲ್ ವೇರಿಯಂಟು. ಓಕೆ ಪೆಟ್ರೋಲ್ ವೇರಿಯಂಟು. ಅದು ಕೂಡ ಸಿಯಾಜು. ಅಲೋವಿಲ್ಸು, ಏರ್ ಬ್ಯಾಗು, ABS ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಅದು ಕೂಡ ಕರ್ನಾಟಕ ನಂಬರ್ ಅಂದರೆ KA02 ಲೋಕಲ್ ಬ್ಯಾಂಗ್ಳೂರ್ ಪಾಸಿಂಗು. ನೆಕ್ಸ್ಟ್ ಸರ್ I20. ಸರ್ ಇದು ಬಂದ್ಬಿಟ್ಟು 18 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಪೆಟ್ರೋಲ್ ವೇರಿಯಂಟು ಮ್ಯಾಗ್ನಾ. ಪ್ರೈಸ್ ಬಂದ್ಬಿಟ್ಟು 4,95,000 ಹೇಳ್ತಾ ಇರೋದು. 4,75,000ಕ್ಕೆ ಆಗುತ್ತೆ. 4,75ಕ್ಕೆ. ಓಕೆ ಈ I20. ಸರ್ ಅದು ಬಂದ್ಬಿಟ್ಟು 20 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 53,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟು. ಪ್ರೈಸ್ ಬಂದ್ಬಿಟ್ಟು 6 ಲಕ್ಷ ಹೇಳ್ತಾ ಇರೋದು. ಒಂದು 5,85,000ಕ್ಕೆ ಫೈನಲ್ ಮಾಡ್ಕೊಡೋಣ. 5,85ಕ್ಕೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಓಕೆ ಇದು ಕೂಡ ನಿಮಗೆ ಪೆಟ್ರೋಲ್ ವೇರಿಯಂಟ್ ಇರುತ್ತೆ. ಸೊ ಒಂದು ವೇಳೆ I20 ನೀವೇನಾದರೂ ಹುಡುಕ್ತಿದ್ರೆ ಅದು ಕೂಡ ಅಲೋವಿಲ್ಸು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥ ವೆಹಿಕಲ್ ಇದಾಗಿರುತ್ತೆ. ಬೇಕು ಅನ್ನೋರು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಮತ್ತೊಂದು ನೀವು ನೋಡ್ತಾ ಹೋಗೋದು ಮಾರುತಿ ಸುಜುಕಿ ಸ್ವಿಫ್ಟು. ಅದು ಕೂಡ VDI ಅಂದರೆ ಡೀಸೆಲ್ ವೇರಿಯಂಟ್. VDIನ ಇದು. ಹಾಂ ಸರ್ VDI. ಓಕೆ ಇದು ಅಂದರೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ. ಡೀಟೇಲು ಸರ್ ಇದು ಬಂದ್ಬಿಟ್ಟು 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಒಂದು 3,25,000 ಹೇಳ್ತಾ ಇರೋದು. ಒಂದು 3,10,000ಕ್ಕೆ ಮಾಡ್ಕೊಡೋಣ. 3,10,000ಗೆ. ಓಕೆ ಸ್ಯಾಂಟ್ರಾ ಬಂದ್ಬಿಟ್ಟು 6 ಸೆಕೆಂಡ್ ಓನರು. 1,10,000 ಹೇಳ್ತಾ ಇರೋದು. ಒಂದು 1,05,000ಕ್ಕೆ ಆಗುತ್ತೆ. 1,05,000ಗೆ. ಸಣ್ಣ ಪುಟ್ಟ ಖರ್ಚು ಇರುತ್ತೆ, ಅದನ್ನು ಕೂಡ ಮಾಡಿಸ್ಕೋಬೇಕಾಗುತ್ತೆ. ಓಕೆ ನೆಕ್ಸ್ಟ್ ಸರ್ ಎಷ್ಟಿಲ್ಲ ಬಂದ್ಬಿಟ್ಟು 11 ಮಾಡಲು 4th ಓನರ್ ವೆಹಿಕಲ್ ಆಗಿರುತ್ತೆ. 1,85 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 185
1,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೆಷಬಲ್. ಯಾವ ಮಾಡಲ್ ಅಂದ್ರೆ ಇದು? ಸರ್ 11 ಮಾಡಲು. ಓಕೆ 11 ಮಾಡಲು. ಈಕೋ ಸರ್ ಈಕೋ ಬಂದ್ಬಿಟ್ಟು 13 ಮಾಡಲು, ಥರ್ಡ್ ಓನರ್ ವೆಹಿಕಲ್, 7 ಸೀಟರ್ ಆಗಿರುತ್ತೆ. 260 ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. 2,60,000ಕ್ಕೆ ಅದು ಕೂಡ ಮಾರುತಿ ಸುಜುಕಿ ಈಕೋ, ಒಳ್ಳೆ ಕಂಡೀಷನ್ ಇರುವಂಥದ್ದು. 5 ಸೀಟರ್ ಇದು? 5 ಸೀಟರ್ ಸರ್, 7 ಸೀಟರ್. 7 ಸೀಟರ್. ಓಕೆ 7 ಸೀಟರ್ ವೆಹಿಕಲ್. ಈ ಸ್ವಿಫ್ಟು? ಸರ್ ಶಿಫ್ಟ್ ZXi 11 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಒಂದು 285 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 285 ಅದರಲ್ಲೂ ಕೂಡ ನೆಗೆಷಬಲ್. ಫೋರ್ಡ್ ಫಿಗೋ ಬಂದ್ಬಿಟ್ಟು 12 ಸೆಕೆಂಡ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ, ಡೀಸೆಲ್ ವೇರಿಯಂಟು. ಪ್ರೈಸ್ ಬಂದ್ಬಿಟ್ಟು 1,85,000 ಹೇಳ್ತಾ ಇರೋದು. ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಅದರಲ್ಲೂ ಕೂಡ ನೆಗೆಷಬಲ್ ಇರುತ್ತೆ. ಅದು ಇದೆಯಾ ಗಾಡಿ? ಸರ್ ಐಕಾನ್ ಇದೆ, ಅದು ಕೂಡ ಅವೈಲೇಬಲ್ ಇದೆ. ಫೋರ್ಡ್ ಐಕಾನ್ 6 ಮಾಡಲು, ಥರ್ಡ್ ಓನರ್ ವೆಹಿಕಲ್ ಆಗಿರುತ್ತೆ. 1,10,000 ಹೇಳ್ತಾ ಇರೋದು. 1 ಲಕ್ಷಕ್ಕೆ ಆಗುತ್ತೆ. ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಜೆನ್ ಎಷ್ಟು ಯಾರಾದರೂ ಹುಡುಕ್ತಾ ಇದ್ರೆ ಕಡಿಮೆ ಪ್ರೈಸಲ್ಲಿ ಬೇಕು ಅನ್ನೋರಿಗೆ ಅದು ಕೂಡ VXi ವೇರಿಯಂಟ್. 2013 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಕಿಲೋಮೀಟರ್ ಬಂದ್ಬಿಟ್ಟು 26,000 ಮಾತ್ರ ಓಡಿದೆ. ಓಕೆ 2,55,000 ಹೇಳ್ತಾ ಇರೋದು. ನಮ್ಮ ನೆಕ್ಸ್ಟ್ ಕಾರ್ಗೆ ವಿಸಿಟ್ ಮಾಡಿ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. ಓಕೆ ಅದರಲ್ಲೂ ಕೂಡ ನೆಗೆಷಬಲ್ ಇರುತ್ತೆ. ವ್ಯಾಗನರ್? ಸರ್ ವ್ಯಾಗನರ್ ಬಂದ್ಬಿಟ್ಟು 14 ಮಾಡಲು, ಸೆಕೆಂಡ್ ಓನರು, 56,000 ಓಡಿದೆ. ಓಕೆ ಒಂದು 2,25,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. 2,25. ಓಕೆ ನೆಕ್ಸ್ಟ್? ಸರ್ ಎಲೆಕ್ಟ್ರಿಕ್ ವೆಹಿಕಲ್ 15 ಮಾಡಲು, ರೇವಾ 15 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಒಂದು 90,000 ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. 90,000 ಅದರಲ್ಲೂ ಕೂಡ ನೆಗೆಷಬಲ್. ಮತ್ತೊಂದು ರೇವಾ ಇದೆಯಲ್ಲ ಸರ್, ಅದು ಬಂದ್ಬಿಟ್ಟು ಅದು ಕೂಡ 15 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಹಾಂ ಅದು 75,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ 75,000. ಹಾಂ ಓಕೆ 75,000 ಅದರಲ್ಲೂ ಕೂಡ ನೆಗೆಷಬಲ್ ಇರುತ್ತೆ. ಸ್ಯಾಂಟ್ರೋ? ಸರ್ ಸ್ಯಾಂಟ್ರೋ ಬಂದ್ಬಿಟ್ಟು ಪೆಟ್ರೋಲ್ ಪ್ಲಸ್ LPG ಕೂಡ ಇದೆ. 8 ಮಾಡಲು, ಥರ್ಡ್ ಓನರ್ ವೆಹಿಕಲ್. ಓಕೆ 1.5 ಹೆಚ್ಚು ಕಮ್ಮಿ ಆಗುತ್ತೆ. 1.5 ಲಕ್ಷ ಅದರಲ್ಲೂ ಕೂಡ ನೆಗೆಷಬಲ್. ಓಕೆ ಸ್ಪಾರ್ಕು? ಸ್ಪಾರ್ಕ್ ಬಂದ್ಬಿಟ್ಟು 2009 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಒಂದು 85,000 ಮಾಡ್ಕೊಡೋಣ ಸರ್. 85,000ಕ್ಕೆ. ಓಕೆ ಪಕ್ಕದ್ದು? i20 ಬಂದ್ಬಿಟ್ಟು ಡೀಸೆಲ್ ವೇರಿಯಂಟು. ಅದು 11 ಮಾಡಲು, 1,75,000 ಮಾಡ್ಕೊಡೋಣ. ಓಕೆ i20 1,75,000ಕ್ಕೆ. ಅದು ಕೂಡ ಡೀಸೆಲ್ ವೇರಿಯಂಟ್. ಸಣ್ಣ ಪುಟ್ಟ ಖರ್ಚಿರುತ್ತೆ, ಅಂದರೆ ಪೇಂಟ್ ಎಲ್ಲ ಸ್ವಲ್ಪ ಎದ್ದಿದೆ, ಇದೊಂದು ಮಾಡ್ಕೋಬೇಕಾಗುತ್ತೆ. ಸ್ವಿಫ್ಟ್ ಡೀಸೆಲ್? ಶಿಫ್ಟ್ 13 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, VDI ಡೀಸೆಲ್ ವೇರಿಯಂಟು. ಓಕೆ ಒಂದು 355 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ 355 ಅದರಲ್ಲೂ ಕೂಡ ನೆಗೆಷಬಲ್. ಓಕೆ 3,55,000. ಕ್ವಿಡ್ ಇದೆಯಾ ಇದು? ಸರ್ ಕ್ವಿಡ್ ಆಗಿದೆ, ಅದು ಇದಾಗಿದೆ. ಓಕೆ ಈ ಸ್ವಿಫ್ಟ್ ಬ್ಲೂ ಇದು ಬಂದ್ಬಿಟ್ಟು ಡಿಸೈರ್ 8 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಒಂದು 2,25,000 ಹೇಳ್ತಾ ಇರೋದು. ಒಂದು 2 ಲಕ್ಷಕ್ಕೆ ಮಾಡ್ಕೊಡೋಣ. 2 ಲಕ್ಷಕ್ಕೆ. ಓಕೆ ಇದು ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಸರ್ ಅದು ಫಿಯಟ್ ಲೀನಿಯಾ ಡೀಸೆಲ್ ವೇರಿಯಂಟು, 9 ಮಾಡಲು. ಓಕೆ FC ಇನ್ಸೂರೆನ್ಸ್ ಎಲ್ಲ ಲ್ಯಾಬ್ಸ್ ಇದೆ. ಫ್ರೆಶ್ ಮಾಡಿಸ್ಕೊಡ್ತೀನಿ 1,75,000ಕ್ಕೆ. 1,75ಕ್ಕೆ ಡೀಸೆಲ್ ವೇರಿಯಂಟ್. ಓಕೆ 1,75,000ಕ್ಕೆ. ಅದು ಕೂಡ ಡೀಸೆಲ್ ವೇರಿಯಂಟು, 18+ ಮೈಲೇಜ್ ಬರುವಂಥ ಗಾಡಿ. ಬೇಕೋನವ್ರು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಈಕೋ ತೋರಿಸ್ದು ಓಮಿನಿ ಬೇಕೋನವ್ರಿಗೆ ಓಮಿನಿ ಕೂಡ ಇರುತ್ತೆ. ಡೀಟೇಲ್ ಸರ್? ಸರ್ ಇದು ಬಂದ್ಬಿಟ್ಟು 2010 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಮತ್ತು LPG ಎರಡು ಕೂಡ ಅವೈಲೇಬಲ್ ಇದೆ ಇದರಲ್ಲಿ. ಓಕೆ ಪ್ರೈಸ್ ಬಂದ್ಬಿಟ್ಟು 2,05,000 ಹೇಳ್ತಾ ಇರೋದು. ಒಂದು 1,90,000 ಮಾಡ್ಕೊಡೋಣ. 1,90ಕ್ಕೆ. ಸಿಂಗಲ್ ಕ್ರಾಚಸ್ ಇಲ್ಲ ಸರ್, ಸಣ್ಣ ಪುಟ್ಟ ರೆಸ್ಟಿಂಗ್ ಇತ್ತು, ಎಲ್ಲ ರೆಡಿ ಮಾಡಿದೆ. ₹1 ಕೆಲಸ ಇಲ್ಲ ನಿಮಗೆ ಗಾಡಿಲಿ. ಓಕೆ ಖರ್ಚಿಲ್ದಿರಂತ ಫ್ರೆಶ್ FC ಆಗಿದೆ. FC ಕೂಡ 5 years FC ಕೂಡ ಬರುತ್ತೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಬನ್ನಿ ಗಾಡಿ ನೋಡಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡೋಣ. ಓಕೆ ನೆಗೆಷಬಲ್ ಇದ್ದೇ ಇರುತ್ತೆ. ವ್ಯಾಗನರ್? ಸರ್ ವ್ಯಾಗನರ್ ಬಂದ್ಬಿಟ್ಟು 2011 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಮತ್ತು LPG ಇದೆ. ಓಕೆ ಪ್ರೈಸ್ ಬಂದ್ಬಿಟ್ಟು 2,65,000 ಹೇಳ್ತಾ ಇರೋದು. ಒಂದು 2,45,000 ಮಾಡ್ಕೊಡೋಣ. ಆಫರ್ ಎಲ್ಲ ಇದೆ ಈ ಗಾಡಿಲಿ. ಓಕೆ ಆ್ಯಂಪ್ ಊಫರ್ ಎಲ್ಲ ಇರುತ್ತೆ. ಮ್ಯೂಸಿಕ್ ಬೇಕು ಅನ್ನೋರಿಗೆ, ಮ್ಯೂಸಿಕ್ ಲವರ್ಸ್ಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಹಾಗಾದ್ರೆ ಈ ಕ್ವಿಡ್ ಬಂದ್ಬಿಟ್ಟು RXT ವೇರಿಯಂಟು, 18 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ ಆಟೋಮೆಟಿಕ್ ಆಗಿರುತ್ತೆ. ಇದು ಅವಾಗ ತೋರಿಸಿದ ಮ್ಯಾನ್ಯುಲ್, ಇದು ಆಟೋಮೆಟಿಕ್. ಪ್ರೈಸ್ ಬಂದ್ಬಿಟ್ಟು 2,95,000 ಹೇಳ್ತಾರೆ. ಒಂದು 2,85,000 ಮಾಡ್ಕೊಡೋಣ. 2,85. ಓಕೆ ಪಕ್ಕದ ಸರ್ ಕ್ವಿಡ್ ಇದು i10 ಬಂದ್ಬಿಟ್ಟು ಆಟೋಮೆಟಿಕ್. ಇದು ಕೂಡ 12 ಮಾಡಲು, ಸಿಂಗಲ್ ಓನರು. ಒಂದು 3,10,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ 3,10,000 ನಿಮ್ಗೆ ಅದರಲ್ಲೂ ಕೂಡ ನೆಗೆಷಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ. ಸೊ ಒಳ್ಳೆ ಪ್ರೈಸ್ಗೆ ನಿಮ್ಗೆ ಕ್ಲೋಸ್ ಆದರೆ ನೀವು ಖಂಡಿತವಾಗಿ ನೀವು ಪರ್ಚೇಸ್ ಮಾಡ್ಬೋದು. ಸೆಲೆರಿಯೋ? ಸರ್ ಸೆಲೆರಿಯೋ ಬಂದ್ಬಿಟ್ಟು 15 ಮಾಡಲು, ಸೆಕೆಂಡ್ ಓನರು, ಮ್ಯಾನ್ಯುಯಲ್ ವೇರಿಯಂಟ್ ಆಗಿರುತ್ತೆ. ಮ್ಯಾನ್ಯುಯಲ್. ಓಕೆ ಪ್ರೈಸ್ ಬಂದ್ಬಿಟ್ಟು 3 ಲಕ್ಷ ಹೇಳ್ತಾ ಇರೋದು. ಒಂದು 2,90,000 ಮಾಡ್ಕೊಡೋಣ. 2,90ಕ್ಕೆ. i10? ಸರ್ i10 ಬಂದ್ಬಿಟ್ಟು ವಿತ್ ಸನ್ರೂಫ್ ಇದೆ, ಆಸ್ತಾ ಫುಲ್ ಟಾಪ್ ಆ್ಯಂಡ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು 3 ಲಕ್ಷ ಹೇಳ್ತಾ ಇರೋದು. ಒಂದು 2,95,000 ಮಾಡ್ಕೊಡೋಣ. ಕಿಲೋಮೀಟರ್ ಬಂದ್ಬಿಟ್ಟು ಬರೀ 33,000 ಓಡಿದೆ. ಫ್ರೆಶ್ FC ಆಗಿದೆ. ಓಕೆ ಕಡಿಮೆ ಓಡಿರುವಂಥ ಗಾಡಿ, ಕಡಿಮೆ ಬಜೆಟಲ್ಲಿ ಬೇಕು ನನಗೆ. ಓಕೆ ಸ್ಕೋಡಾ? ಸರ್ ಸ್ಕೋಡಾ ಕೂಡ ಆಟೋಮೆಟಿಕ್, ಡೀಸೆಲ್ ವೇರಿಯಂಟು, 16 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಓಕೆ ಪ್ರೈಸ್ ಬಂದ್ಬಿಟ್ಟು ಒಂದು 5 ಲಕ್ಷ ಹೇಳ್ತಾ ಇರೋದು. ಒಂದು 4,75,000 ಮಾಡ್ಕೊಡೋಣ. 4,75ಕ್ಕೆ. ಡೀಸೆಲ್ ವೇರಿಯಂಟ್ ಆಟೋಮೆಟಿಕ್. ಓಕೆ ವ್ಯಾಗನರ್? ವ್ಯಾಗನರ್ ಬಂದ್ಬಿಟ್ಟು 12 ಮಾಡಲು. ಓಕೆ ಒಂದು 1,85,000 ಮಾಡ್ಕೊಡೋಣ. 1,85ಕ್ಕೆ 12 ಮಾಡಲು. ಓಕೆ ಈ ವ್ಯಾಗನರ್? 11 ಸೆಕೆಂಡ್ ಓನರು. ಒಂದು 2,45 ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ 2,45,000 ಅದರಲ್ಲೂ ಕೂಡ ನೆಗೆಷಬಲು. ಆಲ್ಟೋ? ಸರ್ ಆಲ್ಟೋ KTN ಬಂದ್ಬಿಟ್ಟು 11 ಸೆಕೆಂಡ್ ಓನರ್. ಇದು ಕೂಡ 2 ಲಕ್ಷ ಹೇಳ್ತಾ ಇರೋದು. ಒಂದು 1,95,000 ಆಗುತ್ತೆ. 1,95ಕ್ಕೆ ಆಲ್ಟೋ KTN. ಆಲ್ಟೋ KTN
ಓಕೆ ಅಂದರೆ 20+ ಮೈಲೇಜ್ ಬರುವಂಥ ಗಾಡಿ ಬೇಕು ಸರ್, ಆಲ್ಟೋ ಬೇಕು ಅನ್ನೋರಿಗೆ ಒಂದು ಅದು ಕೂಡ ಆಪ್ಷನ್ ಇರುತ್ತೆ. ಇದು ಸೇಲ್ ಆಗಿದೆ ಸರ್. ಇದು ಸೇಲ್ ಆಗಿದೆ. ರೆಡ್ಸ್ ಸರ್ ಅದು ಕೂಡ ಎರಡಿದೆ. ಫಸ್ಟ್ ಒನ್ ರೆಡ್ಸ್ ಬಂದ್ಬಿಟ್ಟು ಇದು ಪೆಟ್ರೋಲ್ 11 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಫ್ರೆಶ್ FC ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ. 2,45,000 ಹೇಳ್ತಾ ಇರೋದು, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. 2,45,000 ಅದರಲ್ಲೂ ಕೂಡ ನೆಗೆಷಿಯಬಲ್. ಈ ರೆಡ್ಸು ಇದು ಬಂದ್ಬಿಟ್ಟು 16 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಓಕೆ ಪ್ರೈಸ್ ಬಂದ್ಬಿಟ್ಟು 2,60,000 ಹೇಳ್ತಾ ಇರೋದು, ಒಂದು 2,45,000 ಆಗುತ್ತೆ. 2,45,000ಗೆ. ಓಕೆ ನೆಕ್ಸ್ಟು ಸರ್ i20 ಬಂದ್ಬಿಟ್ಟು 14 ಮಾಡಲು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಪ್ರೈಸ್ ಬಂದ್ಬಿಟ್ಟು ಒಂದು 2,55,000 ಹೇಳ್ತಾರೆ, ಒಂದು 2,45,000 ಆಗುತ್ತೆ. 2,45,000ಗೆ. ಓಕೆ ನೆಕ್ಸ್ಟ್ ಸರ್ ಸರ್ ಇದು ಕೂಡ ಸೇಲ್ ಆಗಿದೆ. ಆಲ್ಟೋ 800 ಸೋಲ್ಡ್. ಪಕ್ಕದ ಸ್ವಿಫ್ಟು ಸರ್ ಸ್ವಿಫ್ಟ್ ಬಂದ್ಬಿಟ್ಟು 11 ಮಾಡಲು ZDA ವೇರಿಯಂಟು, ಡೀಸೆಲ್ ವೇರಿಯಂಟ್, ಫುಲ್ ಟಾಪ್ ಅಂಡ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು ಒಂದು 3.5 ಹೇಳ್ತಿರೋದು, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ 3.5 ಲಕ್ಷ, ಅದರಲ್ಲೂ ಕೂಡ ನೆಗೆಷಿಯಬಲ್. ಇಯಾನು ಎರಾ ಪ್ಲಸ್ 20+ ಮೈಲೇಜ್ ಬರುವಂಥ ಗಾಡಿ. ಇದು ಬಂದ್ಬಿಟ್ಟು 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಓಕೆ ಕಿಲೋಮೀಟರ್ ಬಂದ್ಬಿಟ್ಟು 56,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಹೇಳ್ತಾ ಇರೋದು, ನಮ್ಗೆ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡೋಣ. ಓಕೆ 2 ಲಕ್ಷ, ಅದರಲ್ಲೂ ಕೂಡ ನೆಗೆಷಿಯಬಲ್. ಒಳ್ಳೆ ಮೈಲೇಜ್ ಬರುವಂಥ ವೆಹಿಕಲ್ ಬೇಕು ಅನ್ನೋರಿಗೆ. ಈ ಡೆಸ್ಟರ್ ಸರ್ ಡೆಸ್ಟರ್ ಬಂದ್ಬಿಟ್ಟು 12 ಮಾಡಲು ಥರ್ಡ್ ಓನರ್ ವೆಹಿಕಲ್, 110 PS, ಫುಲ್ ಟಾಪ್ ಅಂಡ್ ವೆಹಿಕಲ್. ಓಕೆ ಒಂದು 260, ಒಂದು 245 ಮಾಡ್ಕೊಡೋಣ ಫೈನಲ್. 2,45,000ಗೆ ಡೆಸ್ಟರ್. ಓಕೆ ಅಂದರೆ ಲೋ ಬಜೆಟಲ್ಲಿ ಫ್ಯಾಮಿಲಿ ವೆಹಿಕಲ್ ಬೇಕು ಅನ್ನೋರಿಗೆ. i10 ಸರ್ i10 ಬಂದ್ಬಿಟ್ಟು 12 ಮಾಡಲು ಥರ್ಡ್ ಓನರು, ಒಂದು 2,10,000 ಹೇಳ್ತಾ ಇರೋದು, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗುತ್ತೆ. ಮ್ಯಾನ್ಯುವಲ್ ವೇರಿಯಂಟ್. ಓಕೆ 800 ಇದೆಯಾ ಸರ್ 800 ಇದೆ. ಓಕೆ 800 ಎಲ್ಲರೂ ಕೇಳುವಂಥ ಗಾಡಿ, ಅದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲು ಸರ್ ಇದು ಬಂದ್ಬಿಟ್ಟು 2000 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಪ್ರೈಸ್ ಬಂದ್ಬಿಟ್ಟು ಒಂದು 95,000 ಹೇಳ್ತಾ ಇರೋದು, ಒಂದು 85,000 ಫೈನಲ್ ಮಾಡ್ಕೊಡೋಣ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 85,000ಕ್ಕೆ ಸಿಂಗಲ್ ಓನರ್ ವೆಹಿಕಲ್. ಓಕೆ ಅದು ಕೂಡ ಏಕಮಾಲಿಕರ ಗಾಡಿ. i10 ಆಟೋಮೆಟಿಕ್. ಸರ್ i10 ಅದು ಕೂಡ ಆಟೋಮೆಟಿಕ್. ಓಕೆ ಇದು ಓಕೆ i10 ಆಟೋಮೆಟಿಕ್. 12 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ವಿತ್ ಸನ್ರೂಫ್ ಬರುತ್ತೆ, ಹಾಸ್ತಾ ಫುಲ್ ಟಾಪ್ ಅಂಡ್ ವೆಹಿಕಲ್. ಓಕೆ ಪ್ರೈಸ್ ಬಂದ್ಬಿಟ್ಟು ಒಂದು 3,25,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 325, ಅದರಲ್ಲೂ ಕೂಡ ನೆಗೆಷಿಯಬಲ್. ವೈಟ್ ಕಲರ್ ಸ್ಯಾಂಟ್ರೋ. ಸರ್ ಸ್ಯಾಂಟ್ರೋ ಬಂದ್ಬಿಟ್ಟು 6 ಮಾಡಲು ಸೆಕೆಂಡ್ ಓನರು, ಹಾಂ ಗಾಡಿ ವೆಲ್ ಮೇಂಟೈನ್ ಕೂಡ ಇದೆ. ಇದು ಕೂಡ ಪ್ರೈಸ್ ಬಂದ್ಬಿಟ್ಟು 1,45,000 ಹೇಳ್ತಾ ಇರೋದು, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಇದ್ರ ಡೀಟೇಲ್ ಕೊಟ್ವಾ ನಾವು? ಹಾಂ ಸರ್ ಹೇಳಿದೆ. ಓಕೆ ಇದು ಈ i10 ಸರ್ ಇದು ಬಂದ್ಬಿಟ್ಟು ಆಟೋಮೆಟಿಕ್ನೇ 10 ಮಾಡಲು ಸೆಕೆಂಡ್ ಓನರು, ಫ್ರೆಶ್ FC ಆಗಿದೆ. ಪ್ರೈಸ್ ಬಂದ್ಬಿಟ್ಟು 2,60,000 ಹೇಳ್ತಾ ಇರೋದು, ಒಂದು 2,50,000 ಮಾಡ್ಕೊಡೋಣ. ಓಕೆ 2,50,000ಗೆ, ಅದು ಕೂಡ ಆಟೋಮೆಟಿಕ್, ಸ್ಪೋರ್ಟ್ಸ್ ವ್ಯಾರೆಂಟು, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲನೂ ಕೂಡ ಬರುವಂಥ ಗಾಡಿ. ನೆಕ್ಸ್ಟ್ ಸರ್ ಇದು ಬಂದ್ಬಿಟ್ಟು 13 ಮಾಡಲು ಸಿಂಗಲ್ ಓನರು, ಇಯಾನ್ ಎರಾ ಪ್ಲಸ್. ಇಯಾನ್ ಎರಾ ಪ್ಲಸ್. ಪ್ರೈಸ್ ಬಂದ್ಬಿಟ್ಟು ಇದು ಕೂಡ ಒಂದು 2,05,000 ಹೇಳ್ತಾ ಇರೋದು, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ 2,05,000, ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ.